ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸ್ಪೆಷಲ್ ಆಗಿ ಪಲಾವ್ ಹೇಗೆ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. 1 ಕಪ್ ಬಟಾಣಿ ತೊಗೊಂಡಿದ್ದೀನಿ, 1 ಕಟ್ ಪುದೀನನ ಸೋಸಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಸಣ್ಣ ಶುಂಠಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಈರುಳ್ಳಿ 2 ಗೆಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, 2 ಸ್ಪೂನ್ ಮೊಸರು ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸನ್ನ ಹೆಚ್ಚಿಟ್ಕೊಂಡಿದ್ದೀನಿ, 3-4 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, 1 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಚಕ್ಕೆ, ಅನಾನಸ್ ಹೂವು, ಪಲಾವ್ ಎಲೆ, ಲವಂಗ, ಮರಾಠಿ ಮೊಗ್ಗು ಸ್ವಲ್ಪ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ 1/2 ಸ್ಪೂನು, 7-8 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಹಾಲಿಂಕೆನೆ ತೊಗೊಂಡಿದ್ದೀನಿ 2 ಸ್ಪೂನು, ಸಾಸಿವೆ ತೊಗೊಂಡಿದ್ದೀನಿ, 2.5 ಗ್ಲಾಸು ಸಣ್ಣ ಅಕ್ಕಿ ತೊಗೊಂಡಿದ್ದೀನಿ. ಈಗ ಮಾಡುವ ವಿಧಾನ ನೋಡೋಣ. ಬಾಣಲಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋತಾ ಇರಬೇಕು. ಈಗ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಲ್ವಾ. ಈಗ ಪುದೀನ ಹಾಕೋಬೇಕು. ಪುದೀನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಮಾಡೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಆವಾಗಲೇ ಹುರ್ಕೊಂಡಿದ್ದು ಅದನ್ನು ಹಾಕಿ 1 ಸ್ಪೂನ್ ಧನಿಯಾ ಪುಡಿ ಹಾಕಿ ನೀರು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ ಈಗ ಮಸಾಲ ರೆಡಿಯಾಗಿದೆ. ಇವಾಗ ಬಟಾಣಿನ ನೈಟೇ ನೆನೆಸಿಟ್ಟಿದ್ದೆ, ಅದನ್ನು ಇವಾಗ ಕುಕ್ಕರಲ್ಲಿ 1 ವಿಸಿಲ್ಗೆ ಕೂಗಿಸ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಳ್ಳೋಣ. 1 ಗ್ಲಾಸ್ಗೆ 2 ಗ್ಲಾಸ್ ನೀರು, ಅದೇ ಥರ 2 ಗ್ಲಾಸ್ಗೆ 5 ಗ್ಲಾಸ್ ನೀರು. ಇನ್ನೊಂದು ಕಡೆ ಕಾಯೋಕೆ ಇಟ್ಕೊಂಡಿದ್ದೀನಿ. ಸಣ್ಣಕ್ಕಿನ 10 ನಿಮಿಷ ನೆನೆಯೋಕ್ಕೆ ಇಡಿ. ಇವಾಗ ಒಗ್ಗರಣೆ ಮಾಡುವ ಸಮಯ. ಒಂದು ಪಾತ್ರೆಗೆ 4 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ, ಪಲಾವ್ ಸಾಮಾನು, ಅದ್ರ ಜೊತೆಗೆ 1 ಏಲಕ್ಕಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಡಿ. ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾ ಇರಿ. ಈಗ 1 ಗೆಡ್ಡೆ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಅದನ್ನು ಹಾಕೋತಾ ಇದ್ದೀನಿ. ಈಗ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಹೆಚ್ಚಿರೋ ತರಕಾರಿನ ಹಾಕೊಳ್ಳೋಣ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಇದನ್ನು 5 ನಿಮಿಷ ಎಣ್ಣೆ ಬೇಯಲಿ ಅಂತ ತಟ್ಟೆ ಮುಚ್ಚಿ 5 ನಿಮಿಷ ಬಿಟ್ಬಿಡಿ. ನೋಡಿ 5 ನಿಮಿಷ ಆಗಿದೆ. ಈಗ ನೋಡಿ ಬೆಂದಿದೆ. ಇವಾಗ ಟೊಮೆಟೊ ಹಾಕೋಬೇಕು. ಈಗ ಇದನ್ನು ಕೂಡ 5 ನಿಮಿಷ ಬೇಯಕ್ಕೆ ಬಿಡಬೇಕು. ನೋಡಿ ಟೊಮೆಟೊ ಎಷ್ಟು ಸಾಫ್ಟಾಗಿ ಬೆಂದಿದೆ. ಇವಾಗ ಕುಕ್ಕರ್ನಲ್ಲಿ ಬೇಯಿಸಿರೋ ಬಟಾಣಿನ ಹಾಕೊಳ್ಳೋಣ. ಇದು ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ ಲಾಸ್ಟ್ಗೆ ಹಾಕೋತಾ ಇದ್ದೀನಿ. ಪಾತ್ರೆಯಲ್ಲಿ ಮಾಡೋದ್ರಿಂದ ಬಟಾಣಿನ ಕುಕ್ಕರ್ನಲ್ಲಿ ಬೇಯಿಸಿ ಹಾಕಿದ್ದೀವಿ, ಇಲ್ಲಾಂದರೆ ಬೇಯೋದಿಲ್ಲ. ಇವಾಗ ರುಬ್ಬಿರೋ ಮಸಾಲೆನ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ 5 ನಿಮಿಷ ಕುದಿಸ್ಬೇಕು. ಯಾಕೆಂದರೆ ತರಕಾರಿಗೆ ಮಸಾಲೆ ಹೀರ್ಕೊಳ್ಳುತ್ತೆ. ನೋಡಿ 5 ನಿಮಿಷ ಕುದ್ದಿದೆ. ಇವಾಗ 1 ಸ್ಪೂನ್ ಗರಂ ಮಸಾಲನ ಹಾಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ, ನಿಮ್ಗೆ ಆಪ್ಷನಲ್ ಆಗಿರುತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ ತರಕಾರಿನ. ಆವಾಗಲೇ ಕುದಿಸಿಕ್ಕಿದ್ವಲ್ಲ ನೀರನ್ನ, ಅದನ್ನು ಹಾಕೋಬೇಕು. ಇವಾಗ ಪಾತ್ರೆಯಲ್ಲಿ ಮಾಡೋದ್ರಿಂದ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಬಿಸಿ ನೀರನ್ನ ಸಪ್ರೇಟಾಗಿ ಇಟ್ಕೋಬೇಕು ಅಷ್ಟೇ. ಇವಾಗ ಹಾಲಿಂಕೆನೆ ಮತ್ತು ಮೊಸರನ್ನ ಸೇರಿಸ್ಕೊಳ್ಳೋಣ. ಇದು ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಿಮಗೆ ಬೇಕು ಅಂದರೆ ನಿಂಬೆ ಹಣ್ಣಿನ ರಸನ ಹಾಕೋಬೋದು.
ಇವಾಗ ನೀರು ಕುದಿಯೋಕ್ಕೆ ಬಿಡೋಣ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಕುದೀತಾ ಇದೆ ಅಲ್ವಾ, ಆವಾಗಲೇ ನೆನೆಸಿಕ್ಕಿದ್ವಲ್ಲ ಅಕ್ಕಿನ, ಅದನ್ನು ತೊಳೆದು ಹಾಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು 15ರಿಂದ 25 ನಿಮಿಷಕ್ಕೆ ಬೇಯಕ್ಕಿಡಬೇಕು. ನೋಡಿ ಹೇಗೆ ಕುದೀತಾ ಇದೆ. ಮಧ್ಯದಲ್ಲಿ ತಲೆ ಹತ್ತುತ್ತೆ, ಅದಕ್ಕೆ ಅವಾಗವಾಗ ತಿರುಗಿಸ್ಕೊಂಡು ನೋಡ್ಕೋಬೇಕು. ಆಮೇಲೆ ಅಕ್ಕಿ ಬೆಂದು ಸ್ವಲ್ಪ ನೀರು ಕಮ್ಮಿ ಆದಮೇಲೆ ಲೋ ಫ್ಲೇಮ್ಗೆ ಇಟ್ಟು 5 ನಿಮಿಷ ಬೇಯೋಕ್ಕೆ ಬಿಡಿ. ಬೆಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಬೆಂದಿದೆ. ನಿಮಗೆ ಪಲಾವ್ ಮೆತ್ತಗೆ ಇರಬೇಕು ಅಂತ ಅಂದರೆ ಸ್ವಲ್ಪ ಬಿಸಿ ನೀರು ಸೇರಿಸಿ ಬೇಯಿಸ್ಕೋಬೇಕು. ಉದುರಾಗಿರಬೇಕು ಅಂತ ಅಂದರೆ ಒಂದಿಷ್ಟು ನೀರೇ ಸಾಕು, ಯಾವುದೇ ಕಾರಣಕ್ಕೂ ನೀರು ಹಾಕಕ್ಕೆ ಹೋಗಬೇಡಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ 2 ಮಿನಿಟ್ ಬಿಡ್ತಾ ಇದ್ದೀನಿ. ಈಗ ರುಚಿಯಾದ ಹೋಟೆಲ್ ಸ್ಟೈಲ್ ಪುಲಾವ್ ಸರ್ವ್ ಮಾಡಲು ರೆಡಿಯಾಗಿದೆ. ಇದು ನನ್ನ ಫಸ್ಟ್ ವಿಡಿಯೋ ಆಫ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಮೋಟಿವೇಶನ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.